ಎಜುಕೇಷನ್ಗೆ ಅಂತ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಯಾಕೆ ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಡಬೇಕಂತಂದ್ರೆ ಲಾಸ್ಟ್ 5 to 6 years ಇಂದ ನೀವು 4 to 4.5% GDP ಇಟ್ಟಿದ್ದೀರಾ. ಆದರೆ ಇಲ್ಲಿ ಆಸ್ ಪರ್ ಕೊತಾರಿ ಕಮಿಷನ್ 1966 ಅಲ್ಲಿ ಬಂದಿರೋದು ಅದು ಮಿನಿಮಮ್ 6% ಇಡಬೇಕಂತ ಹೇಳಿದ್ರೆ ಅವಾಗಿನ ಪಾಪ್ಯುಲೇಷನ್ಗೆ 1966 ಅಲ್ಲಿ 52 crores ಪಾಪ್ಯುಲೇಷನ್ ಇತ್ತು. ಇವಾಗ ಪ್ರೆಸೆಂಟ್ 142 crores ಪಾಪ್ಯುಲೇಷನ್ ಇದೆ. ಇವಾಗ ಏನಾದರೂ ಒಂದು ಕಮಿಷನ್ ರೆಕಮೆಂಡ್ ಮಾಡ್ತಾ ಅಂತಾರೆ ಮಿನಿಮಮ್ 10% ನೀವು ಎಜುಕೇಷನ್ಗೆ ಇಡಬೇಕಾಗುತ್ತೆ. ಎಜುಕೇಷನ್ಗೆ GDP ಇಟ್ಟಾಗ ಅದು ಮತ್ತೆ ಒಂದು ಕಂಟ್ರಿ ಡೆವಲಪ್ ಆಗುತ್ತೆ. ಎಜುಕೇಷನ್ಗೆ ನೀವು ಇಷ್ಟು ಕಡಿಮೆ GDP ಇಟ್ಟ ಅಂದಾಗ ಈ ಒಂದು ಕಂಟ್ರಿ ಡೆವಲಪ್ಮೆಂಟ್ ತುಂಬಾ ಕಡಿಮೆ ಆಗುತ್ತೆ. ಮತ್ತೆ ಈ ಒಂದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ತುಂಬಾ ಚೇಂಜಸ್ ಮಾಡಬೇಕಾಗುತ್ತೆ. ಔಟ್ಡೇಟೆಡ್ ಸಿಲೆಬಸ್ ಇದೆ, ಆ ಸಿಲೆಬಸ್ ನ ತುಂಬಾ ಚೇಂಜಸ್ ಮಾಡಬೇಕಾಗುತ್ತೆ. ಪ್ರೆಸೆಂಟ್ ಡಿಮ್ಯಾಂಡ್ ಸಪ್ಲೈ ಮತ್ತೆ ಡಿಮ್ಯಾಂಡ್ ನೋಡ್ಕೋಬೇಕಾಗುತ್ತೆ. ಪ್ರೆಸೆಂಟ್ ಮತ್ತೆ ಫ್ಯೂಚರ್ ನೆಕ್ಸ್ಟ್ ಒಂದು 5 to 10 yearsಗೆ ಮತ್ತೆ 20 yearsಗೆ ಏನ್ ನೀಡ್ ಇದೆ ಅನ್ನೋದು ಚೆಕ್ ನೋಡ್ಬೇಕಾಗುತ್ತೆ. ಈಗಿನ ಒಂದು ಟೆಕ್ನಾಲಜಿ ಇರ್ಬೋದು, ರೋಬೋಟಿಕ್ ಇರ್ಬೋದು, ಮಿಷಿನ್ ಲರ್ನಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ತರ ಎಲ್ಲ ಹೊಸ ಟೆಕ್ನಾಲಜಿ ಬರ್ತಾ ಇದೆ. ಆದರೆ ಸಿಲೆಬಸ್ ಮಾತ್ರ ಓಲ್ಡ್ ಸಿಲೆಬಸ್ ಇದೆ. ಮತ್ತೆ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಅದು ತುಂಬಾ ಯಾವ ಸ್ಕೂಲು ಕಾಲೇಜಸ್ ಅಲ್ಲಿ ಇದೆ ಹೇಳಿ, ಲ್ಯಾಬ್ ಫೆಸಿಲಿಟೀಸೇ ಇಲ್ಲ, ಮತ್ತೆ ಟಾಯ್ಲೆಟ್ ಫೆಸಿಲಿಟೀಸ್ ಇಲ್ಲ, ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಇಲ್ಲ, ಬೇಸಿಕ್ ನೀಡ್ಸೇ ಇಲ್ಲ, ಅಲ್ಲಿ ಎಲೆಕ್ಟ್ರಿಸಿಟಿ ಇರಲ್ಲ. ಈ ಒಂದು ಫಸ್ಟ್ ಕಂಟ್ರಿ ಸುಮ್ಮನೆ ಡಿಜಿಟಲೈಸೇಷನ್ ಆಫ್ ಎಜುಕೇಶನ್ ಅಂತ ಮಾಡ್ತೀರಾ. ಆದ್ರೆ ಎಲ್ಲಿ ಯಾವ್ದೋ ಒಂದು ಸ್ಕೂಲಲ್ಲಿ ಮಾಡ್ಬಿಟ್ಟು ನೀವೆಲ್ಲ ಇಡೀ ದೇಶದಲ್ಲೇ ಎಲ್ಲ ಕಡೆ ಇದೆ ಅಂತ ಹೇಳ್ತೀರಾ. ದಯವಿಟ್ಟು ಪ್ರತಿ ಒಂದು ಹಂತದಲ್ಲೂ ಚೇಂಜಸ್ ಮಾಡಬೇಕಾಗುತ್ತೆ. ಎಜುಕೇಷನ್ಗೆ ಅಂತ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಈ ಒಂದು ಎಜುಕೇಶನ್ಸ್ ಒಳ್ಳೆ ಪ್ರಾಪರ್ ಎಜುಕೇಶನ್ ಕೊಟ್ರೆ ಮತ್ತೆ ಸ್ಕಿಲ್ ಅಲ್ಲೇ ಒಂದು ಸ್ಕಿಲ್ ಟ್ರೈನಿಂಗ್ ಕೊಡಬೇಕಾಗುತ್ತೆ. ನೀವು ಎಷ್ಟೋ ಸ್ಕೀಮ್ಸ್ ಕೊಟ್ಟಿದ್ದೀರಾ ಇಲ್ಲಿ, ಸ್ಕಿಲ್ಸ್ ಸ್ಕೀಮ್ಸ್ ಅಂತ ಹೇಳಿ, ಅದ್ರಲ್ಲಿ ಎಷ್ಟು ಜನಕ್ಕೆ ಗ್ರಾಸ್ ರೂಟ್ ಲೆವೆಲ್ಗೆ ಎಷ್ಟು ಜನಕ್ಕೆ ರೀಚ್ ಆಗಿದೆ, ಅದ್ರ ಡಾಟಾ ಏನಾದರೂ ಇದೆಯಾ? ಇದರಿಂದ ಎಂಪ್ಲಾಯ್ಮೆಂಟ್ ಜನರೇಷನ್ ತುಂಬಾ ಹಿಂದೆ ಉಳಿದಿದೆ. ಎಂಪ್ಲಾಯ್ಮೆಂಟ್ ಜನರೇಷನ್ ಕ್ರಿಯೇಟ್ ಆಗ್ತಾ ಇಲ್ಲ. ಎಂಪ್ಲಾಯ್ಮೆಂಟ್ ಜನರೇಷನ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಯಾವ್ದ್ರಲ್ಲಿ ಕ್ರಿಯೇಟ್ ಮಾಡಬೇಕು? ಫಾರ್ಮಸಿಲಿ, MSME ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಇರ್ಬೋದು, ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಜನರೇಷನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಆಗುತ್ತೆ. ನೀವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಓನ್ಲಿ ಸರ್ವಿಸ್ ಸೆಕ್ಟರ್ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ. ಹಿಂಗಾದ್ರೆ ಕಂಟ್ರಿಯಲ್ಲಿ ಎಂಪ್ಲಾಯ್ಮೆಂಟ್ ಎಲ್ಲಿ ಕಡಿಮೆ ಆಗುತ್ತೆ ಹೇಳಿ? ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ. ಅನ್ಎಂಪ್ಲಾಯ್ಮೆಂಟ್ಗಲ್ಲಿ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತಾ ಇದ್ದಾರೆ. ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನೇಮಕಾತಿ 1 year ಅಲ್ಲಿ ಮುಗಿಸೋದೇ ಇಲ್ಲ. 1 ವರ್ಷದಲ್ಲಿ ಆಗೋದನ್ನ 3 ವರ್ಷ, 5 ವರ್ಷ, 10 ವರ್ಷ ತಗೊಂತಾ ಇದ್ದಾರೆ. ಹಿಂಗೆಲ್ಲ ಆದ್ರೆ ಮತ್ತೆ ನೀವು ಅನ್ಎಂಪ್ಲಾಯ್ಮೆಂಟ್ ಎಲ್ಲಿ ಕಡಿಮೆ ಮಾಡ್ತೀರಾ? ಎಜುಕೇಶನ್ ಸೆಕ್ಟರ್ ಎಲ್ಲಿ ಇಂಪ್ರೂವ್ ಮಾಡ್ತೀರಾ? ಪ್ರಾಪರ್ ಎಜುಕೇಶನ್ಸ್ ಕೊಟ್ರಲ್ವಾ? ಎಜುಕೇಶನ್ ಸಿಸ್ಟಮ್ ಸಿಲೆಬಸ್ಸೇ ಕರೆಕ್ಟ್ ಆಗಿಲ್ಲ ಅಂದ್ರೆ ಔಟ್ಡೇಟೆಡ್ ಸಿಲೆಬಸ್ ಇಟ್ಕೊಂಡು ಗ್ಲೋಬಲ್ ಡಿಮ್ಯಾಂಡ್ಸ್ ಏನಿದೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗುತ್ತೆ. ಗ್ಲೋಬಲ್ ಡಿಮ್ಯಾಂಡ್ಸ್ ಏನ್ ಕೇಳುತ್ತೆ, ಏನ್ ನೀಡ್ ಇದೆ, ಅದ್ರ ಬಗ್ಗೆ ನೀವು ಸಿಲೆಬಸ್ ಇಟ್ಬಿಡ್ಬೇಕು. ಸ್ಕಿಲ್ ಟ್ರೈನಿಂಗ್ ಕೊಡಬೇಕು. ಇದೆಲ್ಲ ಕೊಡೋದ್ರಿಂದ ಮಾತ್ರ ನೀವು ಒಂದು ಎಕನಾಮಿ ಇರ್ಬೋದು ಮತ್ತೆ ಒಂದು ಕಂಟ್ರಿ ಡೆವಲಪ್ಮೆಂಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಂಪೇರ್ ಟು ಚೈನಾ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯಾದಲ್ಲಿ ಏನಿದೆ ಹೇಳಿ? ಫಸ್ಟ್ ಅವ್ರಿಗೆ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ? ಮ್ಯಾನುಫ್ಯಾಕ್ಚರಿಂಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಮತ್ತೆ ಒಂದು ಬೇಸಿಕ್ ಅಂತ ಇನ್ನೊಂದೇನಪ್ಪ ಅಂತಂದ್ರೆ ಈ ಒಂದು ವಿಚಾರದಲ್ಲಿ ಈ ಒಂದು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋದ್ರ ಜೊತೆಯಲ್ಲಿ ಲೋಕಲೈಟ್ಸ್ ಯಾರು ಇರುತ್ತೆ ಅವ್ರಿಗೆ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಆಗಲಿ ಸರ್ವಿಸ್ ಸೆಕ್ಟರ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರ್ಬೋದು, ಎಲ್ಲಿ ಇದೆ ಹೇಳಿ? ಕನ್ನಡದವರಿಗೆ ಜಾಬೇ ಸಿಗ್ತಾ ಇಲ್ಲ. ಫಸ್ಟ್ ಲೋಕಲೈಟ್ಸ್ ಯಾರಿದ್ದಾರೆ ಅವ್ರಿಗೆ ಐಡೆಂಟಿಫೈ ಮಾಡ್ಬಿಟ್ಟು ಫಸ್ಟ್ ಅವರಿಗೆ ಜಾಬ್ ಕೊಡಬೇಕಾಗುತ್ತೆ. ನೀವು ಪ್ರಾಪರ್ ಸ್ಕಿಲ್ ಟ್ರೈನಿಂಗ್ ಕೊಟ್ಟಿಲ್ಲ ಅಂತಂದ್ರೆ ಎಷ್ಟೇ ಎಜುಕೇಶನ್ ಇದ್ರೂ ಅವರಿಗೆ ಕೆಲಸ ಸಿಗಲ್ಲ. ಎಷ್ಟು ಪ್ಲೇಸ್ಮೆಂಟ್ಸ್ ಆಗ್ತಾ ಇದೆ ಕಾಲೇಜಲ್ಲಿ ಅದ್ರ ಡಾಟಾ ಇದೆಯಾ? ಎವ್ರಿ ಇಯರ್ ಎಷ್ಟು ಜನ ಡಿಗ್ರಿ ಪಾಸ್ ಆಗಿ ಆಚೆ ಬರ್ತಾರೆ? ಇದನ್ನ ದಯವಿಟ್ಟು ಈ ಒಂದು ಗಮನದಲ್ಲಿ ಇಟ್ಕೊಂಡು ಎಜುಕೇಶನ್ಸ್ ಬಜೆಟ್ ಏನಿದೆ ಆ ಸೈಜು ನೀವು ಡೇ ಬೈ ಡೇ GDP ದೊಡ್ಡದಾಗ್ತಿದೆ ಮತ್ತೆ ಬಜೆಟ್ ದೊಡ್ಡದಾಗ್ತಿದೆ. ಆದ್ರೆ ಎಜುಕೇಶನ್ ಮಾತ್ರ ತುಂಬಾ ಕಡಿಮೆ ಇಡ್ತಿದ್ದೀರಾ GDP. ಇದನ್ನ ಅಟ್ಲೀಸ್ಟ್ ಇಯರ್ ಟು ಇಯರ್ 1% ಆದ್ರೂ ಅಟ್ಲೀಸ್ಟ್ ಇನ್ಕ್ರೀಸ್ ಮಾಡ್ತಾ ಹೋಗಿ. ನೆಕ್ಸ್ಟ್ 5 years ಅಲ್ಲಿ ಅಟ್ಲೀಸ್ಟ್ ಏನು 4 to 4.5 ಮೇಂಟೈನ್ ಮಾಡ್ತೀರಾ ಅದನ್ನ 10%ಗೆ ತಗೊಂಡು ಹೋಗೋದಕ್ಕೆ ಯೋಚನೆ ಮಾಡಿ. ದಯವಿಟ್ಟು ಇದು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಕೇಳ್ಕೊಂತೀವಿ. ನಮಸ್ತೆ.